ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಮೊದಲ ಹಂತದಲ್ಲಿ 3 ಗ್ರಾಮಗಳಲ್ಲಿ ಭೂಸ್ವಾಧೀನ ನಡೆಯುತ್ತೆ. 3 ಗ್ರಾಮಗಳಲ್ಲಿ 518 ಎಕರೆ ಭೂಸ್ವಾಧೀನಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನಕ್ಕಾಗಿ ಸಿದ್ಧತೆಗಳು ನಡೀತಾ ಇದೆ. 3 ಗ್ರಾಮಗಳಲ್ಲಿ 518 ಎಕರೆ ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಕೆಂಪಯ್ಯನ ಪಾಳ್ಯ ಮಂಡಲಹಳ್ಳಿ, ವಡೇರಹಳ್ಳಿ ರೈತರು ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಇದರಿಂದ ಹಿಂದೆ ಸರಿತಾ ಇಲ್ಲ. ಬಿಡದಿ ಟೌನ್ಶಿಪ್ನಿಂದ ಹಿಂದೆ ಸರಿತಾ ಇಲ್ಲ. 3 ಗ್ರಾಮಗಳಲ್ಲಿ ಒಟ್ಟು 518 ಎಕರೆ ಜಾಗವನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಇನ್ನು ಈ ಬಗ್ಗೆ ರೈತರು ಏನು ಹೇಳ್ತಾರೆ? ಫ್ರೀಡಮ್ ಟಿವಿ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಾಹಿಲ್ ಅವರು ಈ ಬಗ್ಗೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ರೈತರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ರೈತರು ಕೇಳಿ. ರೈತರ ಹೆಸರೇಳ್ಕೊಂಡು ಅಧಿಕಾರಕ್ಕೆ ಬರ್ತೀರಿ, ರೈತರ ಅನುಕಂಪವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ನಾನಾ ತರಹದ ರಾಜಕೀಯ ತಂತ್ರಗಳನ್ನು ಮಾಡ್ತೀರಿ. ನಿಮಗೆ ಕರ್ನಾಟಕದ ಯಾವುದಾದ್ರೂ ಒಂದು ಭಾಗವನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಇರಾದೆ ಇದ್ದಿದ್ದೇ ಆದಲ್ಲಿ ಬೇರೆ ಬೇರೆ ಜಾಗಗಳಿದ್ದಾವೆ. ಅಷ್ಟೇ ಯಾಕೆ ಡಿ ಕೆ ಶಿವಕುಮಾರ್ರಂತಹ ವ್ಯಕ್ತಿಗಳ ಸ್ವಕ್ಷೇತ್ರ ಕನಕಪುರದಲ್ಲಿ ಹೋಗಿ ಮಾಡಿ, ನಿಮಗೆ ಯಾಕೆ ಬಿಡದಿಯ ಈ ಪ್ರದೇಶಗಳು ಕಾಣುತ್ತೆ? ನಾವು ಬಿಟ್ಟು ಹೋಗೋದಕ್ಕೆ ಯಾವುದೇ ತರಹದ ನಿರ್ಧಾರದಲ್ಲಿ ಇಲ್ಲದೇ ಇರುವಾಗ ನಮ್ಮ ಮೇಲೆ ಬಲವಂತದ ಹೇರಿಕೆ ಯಾಕೆ? ರೈತರ ಒಡಲನ್ನ ಬಗೆದು ನಿಮ್ಮ ಸ್ವಾರ್ಥ ತೆವಲುಗಳನ್ನು ತೀರಿಸಿಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇನ್ನು ರೈತರ ಮಗಳ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ. ಏನೋ ಹೇಳೋದಕ್ಕೆ ಬಯಸಿದ್ರಿ? ಇಲ್ಲಿ ನಮ್ಮ ಅಜ್ಜಿ ತಾತ ಮುತ್ತಂದ್ರು ಅವರೆಲ್ಲ ಹುಟ್ಟು ಬೆಳೆದಿರೋ ಊರು, ಮತ್ತು ಅವ್ರದ್ದು ಸಮಾಧಿ ಎಲ್ಲ ಐತೆ. ಇವಾಗ ಇದೆಲ್ಲ ಬಿಟ್ಟು ಹೋಗ್ಬೇಕು ಅಂತಂದರೆ ಎಲ್ಲಿಗೆ ಹೋಗ್ಬೇಕಾಗತ್ತೆ ನಾವು? ಅವ್ರ ನೆನಪುಗಳಿರುತ್ತೆ ಇಲ್ಲೇ. ಹಿಂಗೆ ಸಡನ್ನಾಗಿ ಬಂದು ಹಿಂಗೆ ಟೌನ್ಶಿಪ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಬಂದಿದ್ದಾರೆ. ಅದೇನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿರೋ ಹಸ್ರಾಗಿರೋವಂಥ ಭೂಮಿ ಇಲ್ಲಿ ಬರಡು ಭೂಮಿ ಅಂತ ಹೇಳ್ತವ್ರೆ. ಅದಾದಮೇಲೆ ಏನೂ ಬೆಳೆಯಲ್ಲ ಇಲ್ಲಿ, ಏನು ಬೆಳೆದಿರಾನೇ ಇಲ್ಲೆಲ್ಲ ಹಿಂಗಾಗೋಗುತ್ತೆ. ಹಸ್ಗಳು ಅಂತೆ, ಕುರಿ ಮೇಕೆ ಅವನ್ನೆಲ್ಲ ಹೆಂಗೆ ಬೆಳೆಸ್ತಾರೆ ಅವರು? ಎಸ್ ನೋಡಿ ಸರ್, ನಿಮ್ಮ ಕುಟುಂಬ ಮಾತನಾಡ್ತಾ ಇತ್ತು, ಎಲ್ಲ ಒಂದು ಕಡೆ ನನಗೆ ತುಂಬ ನೋವಾಗುತ್ತೆ ಸರ್. ಇಲ್ಲಿ ಹೆಂಗಾಗ್ಬಿಟ್ಟದೆ ಅಂದರೆ ಹೆಣ್ಣು ಗಂಡನ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ಲ, ಆ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಕುಮಾರಸ್ವಾಮಿಯವರು, ಇವರ ತಿಕ್ಕಾಟ, ಇವರ ಜಗಳದಲ್ಲಿ ನಾವು ಇಲ್ಲಿ ರೈತರು ಬಡವಾಯ್ತಾ ಇದ್ದೀರಿ. ಅವರಿಬ್ಬರು ಜಗಳ ಇಡೀ ಕರ್ನಾಟಕಕ್ಕೆ ಗೊತ್ತು. ಡಿ ಕೆ ಶಿವಕುಮಾರ್ ಅವರನ್ನು ಕುಮಾರಸ್ವಾಮಿ ಮಾಡೋದು ಏನೇ ಆಟ ಆಗಲಿ ಏನೇ ಆಗಲಿ ನಾನು ಮಾಡೇ ಮಾಡ್ತೀನಿ ಅಂತ ಅವ್ರು ಪಣ ತೊಟ್ಟಿದ್ದಾರೆ. ಇವ್ರು ಅದು ಹೆಂಗೆ ಮಾಡ್ತಾರೆ ಅಂತ ಇವ್ರು ನಿಂತವ್ರೆ. ಬಟ್ ಅಲ್ಲಿ ಕೂಸು ಬಡವಾಯ್ತಾ ಇದ್ವು ನಾವು ಸರ್ ಹಾಳಾಗೋಯ್ತಾ ಇರೋದು. ಬಡ ರೈತರು ನಾವು ಬೀದಿಗೆ ಬಿದ್ದಿರೋದು ನಾವು. 15-16 ತಿಂಗಳಿಂದ ಆ ಕೊಚ್ಚೆ ನೀರು ಚರಂಡಿ ಮುಂದೆ ಧರಣಿ ಮಾಡ್ತಾ ಇರೋರು ನಾವು. ಇವರಿಬ್ಬರು ಕಿತ್ತಾಟದಿಂದ ಹಾಳಾಗೋಯ್ತಾ ಇರೋ ನಮ್ಮಂಥ ಬಡ ರೈತರು ಸರ್. ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರೆ, ನೀವು ನಿಮ್ಮ ಕುಸ್ತಿನ ನೀವು ದೊಡ್ಡ ಮಟ್ಟದಲ್ಲಿ ನಿಮ್ಮ ಲೆವೆಲ್ ತಕ್ಕಾಗೆ ನೀವು ಫೈಟ್ ಮಾಡ್ಕೊಳ್ಳಿ. ನಮ್ಮಂಥ ಬಡ ರೈತರ ಮೇಲೆ ಪ್ರಯೋಗ ಮಾಡಬೇಡಿ ದಯವಿಟ್ಟು. ನಮ್ಮಂಥ ಬಡ ರೈತರು ಎಷ್ಟು ಅಯ್ಯೋ ಅಂತೀವ, ಸಾಪ ದೇವ್ರಿಗೆ ಮುಟ್ತದೆ. ದಯವಿಟ್ಟು ನಾನು ನಿಮಗೆ ಕೈ ಮುಗಿ ಕೇಳ್ಕೊತೀನಿ, ಬಡ ರೈತರು ಬಿಡಿ, ನಿಮ್ಮ ಲೆವೆಲ್ಗೆ ನಿಮ್ಮ ತೂಕಕ್ಕೆ ನೀವು ಕುಸ್ತಿ ಮಾಡಿ. ನಿಮ್ಮ ಲೆವೆಲ್ಗೆ ನಮ್ಮಂಥ ರೈತರು ನಿಮ್ಮ ಇದಕ್ಕೆ ಬರೋಕ್ಕಾಗಲ್ಲ. ನಾವು ನಮ್ಮ ಮೇಲೆ ಯಾಕೆ ಆಟ ಸಾಧಿಸ್ತಾ ಇದ್ದೀರಾ? ನಿಮ್ಮ ಜಟಾಪಟಿ ಇದ್ದರೆ ನೀವು ದೊಡ್ಡ ಮಟ್ಟದಲ್ಲಿದ್ದೀರಿ, ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದೀರಿ. ನೀವು ಕುಸ್ತಿ ಕಾಯ್ಕೊಳ್ಳಿ. ನಿಮ್ಮ ಒಂದು ಕುಸ್ತಿನ ತಂದು ನಮ್ಮ ಬಡ ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಕು ಅಂದ್ಬಿಟ್ಟು ಇವತ್ತು ಮಾಡೇ ಮಾಡ್ತೀವಿ ಅಂತ ನಿಂತಿದ್ದೀರಿ. ದಯವಿಟ್ಟು ನಿಮಗೆ ಕಾಲನ್ನ ಮುಗ್ದು ಒಬ್ಬ ಬಡ ರೈತನ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮಂಥ ರೈತರು ನೋಡಿ ಭೂಸ್ವಾಧೀನ ಕೈ ಬಿಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನೋಡಿ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಬೇಡ. ನಿಮ್ಮ ಸಾಮರ್ಥ್ಯಕ್ಕೆ ಸಮಾನ ಆದವರ ವಿರುದ್ಧ ನೀವು ಹೋರಾಡಿ. ನಮ್ಮಂಥವ್ರ ವಿರುದ್ಧ ಹೋರಾಟದಲ್ಲಿ ಕೆಲವೊಮ್ಮೆ ನೀವು ಗೆಲ್ಲಬಹುದು, ಆದರೆ ನಿಮ್ಮ ಮನಸ್ಸಾಕ್ಷಿ ಅಥವಾ ನಿಮ್ಮ ಹೃದಯವನ್ನು ಪ್ರಾಮಾಣಿಕವಾಗಿ ನೀವು ಕೇಳಬೇಕಾದಂತಹ ಪ್ರಶ್ನೆಗಳು, ಈ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡು ನಾವು ಕಾಂಕ್ರೀಟ್ ಸಾಮ್ರಾಜ್ಯವನ್ನು ಕಟ್ಟಬೇಕಾ? ರೈತರ ಅಳಲಿದು. ಇನ್ನು ಮುಂದಕ್ಕೆ ಸಾಕಷ್ಟು ವಿಚಾರಗಳು ಕೂಡ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗ್ತೀರಿ.